ತಾಲೂಕಿನ ರೈತ ಬಾಂಧವರಿಗೆ ಯುಗಾದಿ ಹಬ್ಬ ಹಾಗೂ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯ ಕೋರ್ತಾ ಏನಿವತ್ತು ನಮ್ಮ ಕುಣಿಗಲ್ ತಾಲೂಕಿನ ಹಿರಿಯ ನಾಯಕರಾದಂಥ ನಮ್ಮ ಕೃಷ್ಣಕುಮಾರ್ ಅವರು ತಾಲೂಕಿನ ನೀರಿನ ವಿಚಾರವಾಗಿ ಹೇಳಿದ್ದಾರೆ. ನಮ್ಮ ಕುಣಿಗಲ್ ತಾಲೂಕು ಮೋಸ ಮಾಡಿ ಮಾಗಡಿ ತಾಲೂಕಿಗೆ ನೀರು ಕೊಟ್ಟಿದ್ದೀರಿ ಅನ್ನೋ ಒಂದು ವಿಚಾರವಾಗಿ ಮೊದಲು ನಮ್ಮ ಸುರೇಶ್ ಗೌಡ್ರದಾಯಿತು, ಹೋರಾಟ ಮಾಡಿದ್ದಾಯಿತು. ನಂತರ ಸೊಗಡು ಶಿವಣ್ಣರದಾಯಿತು, ಅವರೆಲ್ಲ ಹಿರಿಕರಿದ್ದಾರೆ, ಶಾಸಕರು ಸಂಸದರಾಗಿದ್ದಾರೆ, ಹೋರಾಟ ಮಾಡಿದ್ದಾಯಿತು. ಅದಾದಮೇಲೆ ನಮ್ಮ ಮಾನ್ಯ ಸಹೋದರಂತ ಜಗದೀಶ್ ನಾಗರಾಜರವರು ಅವ್ರದ್ದು ಆಯಿತು. ಅವ್ರಿಗೂ ವಿಚಾರವಾಗಿ ತಾಲೂಕಿನಲ್ಲಿ ಸುಮಾರು ಪ್ರೆಸ್ ಮೀಟ್ ಮಾಡಿ ನೀರು ಬೇಕೇ ಬೇಕು ಅನ್ನುವಾಗಿ ವಿಚಾರ ಹೋರಾಟ ಮಾಡಿದ್ವಿ. ಈಗ ನಿಮ್ಮ ಸರದಿ ತಗೊಂಡಿದ್ದೀರಾ ಕೃಷ್ಣಕುಮಾರ್ ಅವರು. ಈಗ ನಿಮ್ಮ ಬಾಂಧವ್ಯ ತಾಲೂಕಿನಲ್ಲಿ ಒಂದೇ ತಾಲೂಕಲ್ಲಿ ನಮ್ದು ಎರಡು ತಾಲೂಕಲ್ಲಿ ಬಾಂಧವ್ಯ ಹೆಂಗಿದೆ ಅಂದರೆ ಅಣ್ಣ ತಂದಿರ ಥರ ಬಾಂಧವ್ಯ ಇದೆ. ನೀರಿನ ವಿಚಾರವಾಗಿ ನೀವೆಲ್ಲ ತಿಳಿದವರು ಇದರೆಲ್ಲ ಮಾತಾಡ್ಬೋದಾ? ಸರ್ಕಾರ ಕೊಡ್ತಿರ್ತಕ್ಕಂಥದ್ದು ನಮಗೆ 3/4 TMC ನೀರು ಮಾತ್ರ. ಅದು ಲಿಂಕೇನೇ ಅಲ್ಲೂ ಅಂತ ಹೋರಾಟ ಮಾಡಿದ್ರೆ ಲಿಂಕೇನಲ್ಲಿ ಬೇಡ ಇನ್ನೊಂದು ನೀರು ತೊಗೊಂಡೋಗ್ಬಿಡ್ತಾರೆ ಅಂತ. ಗೇಟ್ ವಾಲ್ ನಿಮ್ಮ ಹತ್ರನೇ ಇದೆ, ನಿಮಗೆಲ್ಲ ಗೊತ್ತಿದೆ, ನೀವೇನು ತಿಳಿದವರಲ್ಲ. ಯಾಕಿದ್ರೆ ಅವಿವೇಕಗಳ ಥರ ಮಾತಾಡ್ತೀರಿ? ನೀವು ತುಂಬ ಹಿರಿಯರಿದ್ದೀರಿ. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಉಪಮುಖ್ಯಮಂತ್ರಿಗಳು ಚಕ್ರಬಾವಿ ಬಂದಾಗ ಮಂಚಿನ ಮೇಲೆ ಅಲ್ಲ ವೈಜಿಗುಡ್ಡ ಜಲಾಶಯದಿಂದ ಹುಲಿದುರ್ಗ ಒಬ್ಬಳಿಗೆ 3 ಕೆರೆಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ರು. ಸಂತೋಷ. ನಾವೇನ ರೈತ ಸಂಘದವರಾಗಲಿ ತಾಲೂಕಿನ ಜನಪ್ರತಿನಿಧಿಗಳ ಯಾರು ವಿರೋಧ ಮಾಡಿದಾರಾ? ಯಾಕೆ ಈ ಥರ ಮಾಡ್ತಿದ್ದೀರಿ ನೀವು ಅಣ್ಣ ತಮ್ಮದಿರು ಬಾಂಧವ್ಯ ಉಳಿಸ್ಕೊಳ್ಳಿ. ನೀರಿಗೆ ಯಾರು ಕಟ್ಟಪ್ಪನೇನಿಲ್ಲ. ನಿಮ್ಮ ತಾಲೂಕಿಗೆ ಸಮಸ್ಯೆ ಬಂದರೂ ನಾವು ಬರ್ತೀವಿ, ಕೈ ಜೋಡಿಸ್ತೀವಿ. ನಿಮ್ಮ ತಾಲೂಕು ರೈತ ಸಂಘದಲ್ಲಿರ್ಬೋದು, ರೈತರಿರ್ಬೋದು, ತುಂಬ ಪರಿಚಯ ಇದ್ದಾರೆ ನಮಗೆ. ದಯವಿಟ್ಟು ಇದೆಲ್ಲ ಬಿಡಬೇಕು ಅಂದರೆ ನೀವು ಇವೆಲ್ಲ ಮಾಡಬಾರ್ದು. ನೀವು ಹಿರಿಯರಿದ್ದೀರಿ, ಮಾಡಬಾರ್ದು. ರೈತರ ವಿಚಾರದಲ್ಲಿ ರೈತರ ವಿಚಾರದ ರಾಜಕೀಯ ಮಾಡಬೇಡಿ. ರೈತರಿಗೇನೋ ಸಹಾಯ ಮಾಡಿ, ನಾವು ಸಪೋರ್ಟ್ ಕೊಡ್ತೀವಿ. ನಿಮ್ಮಿಂದ ನಾವು ನಿಂತ್ಕೊತೀವಿ ಪಕ್ಷಾತೀತವಾಗಿ ರೈತರ ವಿಚಾರವಾಗಿ. ಇಲ್ಲ ನೀವು ಇದನ್ನೇ ಕುಣಿಗಲ್ ತಾಲೂಕಲ್ಲಿ ನಾವು ಇದನ್ನೇ ರೈತರ ವಿಚಾರ ಎತ್ಕೊಂಡು ಬೆಳೆ ಬೇಯಿಸ್ತೀವಿ ಅಂದರೆ ನಾವು ಹೋರಾಟ ಮಾಡೋಕ್ಕೆ ಶತಸಿದ್ಧ ಇದ್ದೀವಿ. ತಾಲೂಕಿನಲ್ಲಿ ಚಿಂತಕರಿದ್ದಾರೆ, ಮತ್ತು ಸಾಹಿತಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ರೈತ ಸಂಘದವರಿದ್ದಾರೆ, ರೈತರಿದ್ದಾರೆ. ಮತ್ತೆ ಈ ಹೋರಾಟ ಶುರು ಮಾಡಬೇಕಾಗುತ್ತೆ. ದಯವಿಟ್ಟು ನೀವು ಹಿರಿಯರಿದ್ದೀರಿ, ಇದನ್ನು ಬಿಟ್ಟು ತಾಲೂಕಿನ ಏನು ನೀರು ಕೊಡಬೇಕಾಗಿದೆ ಆ ತಾಲೂಕಿನ ನೀರು ಕೊಡೋಕ್ಕೆ ಮುಂದಾಗಬೇಕು. ನೀವೆಲ್ಲ ಅಣ್ತಂದಿರ್ತಾರೆ ಇರಬೇಕು ಅಂದರೆ ಆ ಮುಂದಾಗ ಭಾವನೆ ಉಳಿಸ್ಕೊಳ್ಳಿ. ಯಾವಾಗಲೂ ಶತ್ರುತ್ವ ಬೆಳೆಸ್ಕೊಳ್ಳದೆ ದೊಡ್ಡ ಜೀವನ ಅಲ್ಲ ಅದು. ದಯವಿಟ್ಟು ನೀವು ತಿಳ್ಕೊತೀರಾ. ನಾನು ರೈತ ಸಂಘದ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನೀವು ಸುಮಾರು ಹೋರಾಟ ಮಾಡಿರ್ತೀರಿ. ಒಂದು ಹೋರಾಟ ಮಾಡೋದು ಎಷ್ಟು ಕಷ್ಟ ಅಂದರೆ ನಿಮಗೂ ಗೊತ್ತಿರ್ತದೆ. ನಾವೇನು ಪಾಕಿಸ್ತಾನದವ್ರು ಹೋಗಲಿ, ಬೆಳಿಗ್ಗೆ ನಿಮ್ಮ ಕುಣಿಗಲು ಬರ್ತೀವಿ, ತುಮಕೂರು ಬರ್ತೀವಿ. ನಾವು ಓದಿದ್ದಲ್ಲೇ ಬೆಳೆದಿದ್ದಲ್ಲಿ. ನೀವು ನಮ್ಮೂರು ಎಳಿಯ ಅಂತ ಹೇಳ್ತಿದ್ರು. ನಮ್ಮ ವೆಂಕಟೇಶ್ ಅಣ್ಣ ಮತ್ತು ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರು ಹೇಳ್ತಿದ್ರು, ನೀವು ಮಾಗಡಿ ಎಳಿಯ. ನಮ್ಮ ಸುರೇಶ್ ಗೌಡರು ಮಾಗಡಿ ಎಳಿಯ. ಅಳಿಯಂದಿರಲಿ ವಿಚಾರ ಬೇರೆ. ಕೊಡಬೇಕಾದಂಥ ನಿಮ್ಮ ನೀರು ಒಂದು ದನಿ ಕೊಡಬೇಡಿ ನಮಗೆ. ತಾಲೂಕಿಗೆ ರೈತರ ಜೀವ ಉಳಿಸ್ಕೊಳ್ಳೋಕ್ಕೆ ಏನಾದರೂ ಕುಡಿಯೋ ನೀರು ವ್ಯವಸ್ಥೆಗೋಸ್ಕರ ಬರಬೇಕಂತ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡಿ. ದಯವಿಟ್ಟು ಈ ಧೋರಣೆನ ಖಂಡಿತ ಬಿಟ್ಟು ನೀವು ಇದಕ್ಕೆ ಮಾಗಡಿ ತಾಲೂಕಿನ ನೀರು ಬಿಡೋಕ್ಕೋಸ್ಕರ ಒಂದು ಸಹಯೋಗ ಕೈ ಜೋಡಿಸ್ತೀನಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಜೈ ಜವಾನ್ ಜೈ ಕಿಸಾನ್.